ನಮಸ್ಕಾರ ರೈತ ಬಾಂಧವರಿಗೆ. ನಾವು DCS ಕಂಪ್ನಿ ವತಿಯಿಂದ ಅಡ್ಲಿಗೆ ಗ್ರಾಮದಲ್ಲಿದ್ದೀವಿ. ಅಡ್ಲಿಗೆ ಗ್ರಾಮದಲ್ಲಿ ರೇವತಿ DCS ಬ್ಯಾಡಗಿ ವೆರೈಟಿ ಬೆಳೆಸಿದ್ದಾರೆ ಇವರು ಲಕ್ಷ್ಮಣ್ಣವರು. ಅವ್ರ ಬಾಯಲ್ಲೇ ಕೇಳ್ರಿ ಒಂದು 4 ಮಾತು. ಅದು ಏನು ರೇವತಿ DCS ಕಂಪ್ನಿ ಸೀಡ್ಸ್ ಅವ್ರದ್ದು ಉತ್ತಮವಾದ ಇಳುವರಿ ಬಂದಿದೆ. ಆಮೇಲೆ ನಮ್ಮ ಊರಲ್ಲಿ ವಿಶೇಷವಾಗಿ ಕಳೆದ ಸಾರಿ ಕಾರ್ಯಕ್ರಮ ಮಾಡಿದರು ಡಿಸೆಂಬರಲ್ಲಿ. ಉತ್ತಮವಾದಂಥ ಇಳುವರಿ ಬರೋ ಕಾರಣ ಅಂತಂದರೆ ಒಳ್ಳೆ ತಳಿ ಬೀಜ ಇದೆ. ಆಮೇಲೆ ನಮ್ಮ ವಾತಾವರಣಕ್ಕೆ ಸರಿಯಾಗಿ ಸೂಟ್ ಆಗಿದೆ. ಎಕರೆಗೆ ಏನಿಲ್ಲ ಅಂದರೂ ಒಂದು 15-20 ಕ್ವಿಂಟಲ್ ಬರ್ತದೆ. ಯಾಕಂದರೆ ಈ ಸಾರಿ ಇನ್ನೂ ಹೆಚ್ಚು ಬರೋಂಗಿತ್ತು. ಈ ಸಾರಿ ಜಾಸ್ತಿ ರೋಗ ಬಾಧೆ ಕಾಡಿದೆ. ಆಮೇಲೆ ವಾತಾವರಣದಲ್ಲಿ ಏರುಪೇರು ಆಗಿದೆ. ಆಮೇಲೆ ಉತ್ತಮವಾದಂಥ ತಳಿ ಇದೆ. ಆಮೇಲೆ ಒಳ್ಳೆ ಕಾಯಿ ಸೈಜ್ ಇದೆ, ಒಳ್ಳೆ ಕಲರ್ ಇದೆ. ಆಮೇಲೆ ಈ ರೇವತಿ ಅಂತಕ್ಕಂಥ ಕಂಪ್ನಿ ಹೊಸ ಕಂಪ್ನಿ ಆಗಿರೋದ್ರಿಂದ, ಆಮೇಲೆ ಎಲ್ಲರೂ ರೈತರು ಈ ರೀತಿಯಾದಂಥ ಬೀಜಗಳನ್ನು ಬೆಳೆಸೋದ್ರಿಂದ ಉತ್ತಮವಾದಂಥ ಇಳುವರಿ ಬರುತ್ತೆ. ಯಾಕಂದರೆ ಈ ದಿನಗಳಲ್ಲಿ ರೈತರಿಗೆ ಬೆಲೆ ಅಂತಕ್ಕಂಥದ್ದು ಕಡಿಮೆ ಆಗಿದೆ. ಹಾಗಾಗಿ ಹೆಚ್ಚಿನ ಇಳುವರಿ ತಗೊಂಡಾಗ ನಮಗೆ ಅಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು ನಮ್ಮ ವಿಚಾರ. ಆಮೇಲೆ ರೇವತಿ ಕಂಪನಿಯವರು ಜನಾರ್ದನ ಆಗಿರ್ಬೋದು, ಆಮೇಲೆ ರೋಹಿತ್ ಸರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಸಹಕಾರದಿಂದ ಉತ್ತಮವಾದಂಥ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಬೀಜ ಕೊಟ್ಟಾಗಿನಿಂದ ಹಿಡಿದು ಇಲ್ಲಿವರೆಗೂ ಸಲಹೆ ಸೂಚನೆ ಕೊಟ್ಟೋದ್ರಿಂದ ಉತ್ತಮವಾದಂಥ ಇಳುವರಿ ಬರೋದಕ್ಕೆ ಕಾರಣ ಈ ರೇವತಿ ಕಂಪನಿ DCS ಕಂಪ್ನಿಯವರಿಗೆ ತುಂಬ ಧನ್ಯವಾದ ತಿಳಿಸ್ತಿದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಕಾಯಿ ಎಷ್ಟು ಕಲರ್ ಇದೆ. ಆಮೇಲೆ ಮಾರ್ಕೆಟಲ್ಲಿ ಉತ್ತಮವಾದಂಥ ಬೆಲೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇಂಥ ಬೆಳೆಗಳನ್ನು ಬೆಳೆಸೋದ್ರಿಂದ ಎಲ್ಲ ರೈತರಿಗೆ ಸಹಕಾರ ಆಗುತ್ತೆ ಅಂತೇಳಿ ಇಷ್ಟು ವಿಷಯನ ನಾನು ರೇವತಿ ಕಂಪನಿಯವರಿಗೆ ತಿಳಿಸುತ್ತಾ ನನ್ನ ಧನ್ಯವಾದಗಳು. ಇಷ್ಟು ಹೇಳ್ತಾ ನಾನು ರೇವತಿ ಕಂಪನಿಯವರಿಗೆ ಧನ್ಯವಾದವನ್ನು ತಿಳಿಸುತ್ತೇನೆ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ.